ಆತ್ಮೀಯರೇ, ತಮ್ಮೆಲ್ಲರಿಗೂ ವಿದ್ಯಾರಾಜ್ ಕನ್ನಡ ಟ್ಯುಟೋರಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಹಿಂದಿನ ತರಗತಿಯಲ್ಲಿ ನಾವು ಸಂಧಿ ಎಂದರೇನು, ಸಂಧಿಯಲ್ಲಿ ವಿಧಗಳು ಯಾವುವು ಎಂಬುದನ್ನು ತಿಳಿದುಕೊಂಡಿದ್ದೆವು. ಹಾಗೆಯೇ ಇಂದಿನ ತರಗತಿಯಲ್ಲಿ ಸಂಸ್ಕೃತ ಸಂಧಿಯಲ್ಲಿನ ಎರಡನೆಯ ಭಾಗವಾದ ಸಂಸ್ಕೃತ ವ್ಯಂಜನ ಸಂಧಿಗಳು ಹಾಗೂ ಅವುಗಳ ವಿಧಗಳು ಉದಾಹರಣೆಗಳ ಮೂಲಕ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಸಂಸ್ಕೃತ ವ್ಯಂಜನ ಸಂಧಿಯಲ್ಲಿ ನಾವು ಪ್ರಮುಖವಾಗಿ 3 ಪ್ರಕಾರದ ಸಂಧಿಗಳನ್ನು ನಾವು ನೋಡುತ್ತೇವೆ. ಮೊದಲನೇದು ಜಸ್ವ ಸಂಧಿ, ಎರಡನೇದು ಶ್ಚುತ್ವ ಸಂಧಿ, ಮೂರನೇದು ಅನುನಾಸಿಕ ಸಂಧಿ. ಹೀಗೆ ಜಸ್ವ ಸಂಧಿ, ಶ್ಚುತ್ವ ಸಂಧಿ ಹಾಗೂ ಅನುನಾಸಿಕ ಸಂಧಿ ಎಂಬ 3 ಪ್ರಕಾರಗಳನ್ನು ಸಂಸ್ಕೃತ ವ್ಯಂಜನ ಸಂಧಿಯಲ್ಲಿ ನಾವು ಕಾಣುತ್ತೇವೆ. ಮೊದಲನೇದು ಜಸ್ವ ಸಂಧಿ. ಜಸ್ವ ಸಂಧಿ ಎಂದರೆ ಪೂರ್ವ ಪದದ ಆದಿಯಲ್ಲಿರುವ ಕ, ಚ, ಟ, ತ, ಪ ವ್ಯಂಜನಗಳಿಗೆ ಅದೇ ವರ್ಗದ ಮೂರನೆಯ ಅಕ್ಷರಗಳಾದ ಗ, ಜ, ಡ, ದ, ಬ ಅಕ್ಷರಗಳು ಅನುಕ್ರಮವಾಗಿ ಆದೇಶವಾಗಿ ಬಂದರೆ ಇದನ್ನು ನಾವು ಜಸ್ವ ಸಂಧಿ ಎಂದು ಕರೆಯುತ್ತೇವೆ. ಉದಾಹರಣೆಗೆ ದಿಕ್ ಪ್ಲಸ್ ಅಂತ ದಿಗಂತ, ಅಚ್ ಪ್ಲಸ್ ಆದಿ ಅಜಾದಿ, ಷಟ್ ಪ್ಲಸ್ ಅಂಗ ಷಡಂಗ, ಸತ್ ಪ್ಲಸ್ ಗುಣ ಸದ್ಗುಣ, ಅಪ್ ಪ್ಲಸ್ ದಿ ಅಬ್ದಿ. ಹೀಗೆ ಪೂರ್ವ ಪದದ ಆದಿಯಲ್ಲಿರುವ ಕ, ಚ, ಟ, ತ, ಪ ವ್ಯಂಜನಗಳಿಗೆ ಯಾವುದೇ ವರ್ಣಾಕ್ಷರ ಪರವಾದರೂ ಇದೇ ವರ್ಗದ ಕ, ಚ, ಟ, ತ, ಪ ಎನ್ನುವ ಪದ ಇದೇ ವರ್ಗದ ಮೂರನೆಯ ಅಕ್ಷರಗಳಾದ ಗ, ಜ, ಡ, ದ, ಬಗಳು ಆದೇಶವಾಗಿ ಬಂದರೆ ಇದನ್ನು ನಾವು ಜಸ್ವ ಸಂಧಿ ಎಂದು ಕರೆಯುತ್ತೇವೆ. ಅದರ ಉದಾಹರಣೆಗಳು ಈ ಕೆಳಗಿನ. ಇನ್ನು ಎರಡನೆಯ ಸಂಧಿ ಶ್ಚುತ್ವ ಸಂಧಿ. ಶ್ಚುತ್ವ ಸಂಧಿ ಎಂದರೆ ಪೂರ್ವ ಪದದ ಆದಿಯಲ್ಲಿರುವ ಸಕಾರ ಹಾಗೂ ತ ವರ್ಗಾಕ್ಷರಗಳಿಗೆ ಶಕಾರ ಚ ವರ್ಗಾಕ್ಷರಗಳು ಪರವಾದಾಗ ಸಕಾರಕ್ಕೆ ಶಕಾರವು, ತ ವರ್ಗಾಕ್ಷರಗಳಿಗೆ ಚ ವರ್ಗಾಕ್ಷರಗಳು ಆದೇಶವಾಗಿ ಬಂದರೆ ಇದನ್ನು ನಾವು ಶ್ಚುತ್ವ ಸಂಧಿ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಮನಸ್ ಪ್ಲಸ್ ಶಾಂತಿ ಮನಃಶಾಂತಿ, ಶರತ್ ಪ್ಲಸ್ ಚಂದ್ರ ಶರಚ್ಚಂದ್ರ, ಸತ್ ಪ್ಲಸ್ ಚಿತ್ರ ಸಚ್ಚಿತ್ರ, ಸತ್ ಪ್ಲಸ್ ಜನ ಸಜ್ಜನ, ಮನಸ್ ಪ್ಲಸ್ ಶುದ್ಧಿ ಮನಃಶುದ್ಧಿ. ಹೀಗೆ ಪೂರ್ವ ಪದದ ಆದಿಯಲ್ಲಿರುವ ಸಕಾರ ತ ವರ್ಗಾಕ್ಷರಗಳಿಗೆ ಶಕಾರ ಚ ವರ್ಗಾಕ್ಷರಗಳು ಪರವಾದಾಗ ಸಕಾರಕ್ಕೆ ಶಕಾರವು, ಸಕಾರಕ್ಕೆ ಶಕಾರವು, ತ ವರ್ಗಾಕ್ಷರಗಳಿಗೆ ಚ ವರ್ಗಾಕ್ಷರಗಳು ಆದೇಶವಾಗಿ ಬಂದರೆ ಇದನ್ನು ನಾವು ಶ್ಚುತ್ವ ಸಂಧಿ ಎಂದು ಕರೆಯುತ್ತೇವೆ. ಇನ್ನು ಮೂರನೆಯದು ಅನುನಾಸಿಕ ಸಂಧಿ. ಅನುನಾಸಿಕ ಸಂಧಿ ಎಂದರೆ ಪೂರ್ವ ಪದದ ಆದಿಯಲ್ಲಿರುವ ಕ, ಚ, ಟ, ತ, ಪ ವ್ಯಂಜನಗಳಿಗೆ ಯಾವುದೇ ಅನುನಾಸಿಕ ಅಕ್ಷರ ಪರವಾದರೂ ಇದೇ ವರ್ಗದ ಅನುನಾಸಿಕ ಅಕ್ಷರ ಆದೇಶವಾಗಿ ಬಂದರೆ ಅದನ್ನು ನಾವು ಅನುನಾಸಿಕ ಸಂಧಿ ಎಂದು ಕರೆಯುತ್ತೇವೆ. ಪೂರ್ವ ಪದದ ಆದಿಯಲ್ಲಿರುವ ಕ, ಚ, ಟ, ತ, ಪ ವ್ಯಂಜನಗಳಿಗೆ ಯಾವುದೇ ಅನುನಾಸಿಕ ಅಕ್ಷರ ಪರವಾದರೂ ಇದೇ ವರ್ಗದ ಈಗ ಕ ವರ್ಗದ ಅನುನಾಸಿಕ ಅಕ್ಷರ ಯ, ತ ವರ್ಗದ ನ, ತ ವರ್ಗದ್ದು ನ, ಹೀಗೆ ಇದೇ ವರ್ಗದ ಅನುನಾಸಿಕ ಅಕ್ಷರ ಆದೇಶವಾಗಿ ಬಂದರೆ ಅದನ್ನು ನಾವು ಅನುನಾಸಿಕ ಸಂಧಿ ಎಂದು ಕರೆಯುತ್ತೇವೆ. ಉದಾಹರಣೆಗೆ ವಾಕ್ ಪ್ಲಸ್ ಮಯ ವಾಗ್ಮಯ, ಚಿತ್ ಪ್ಲಸ್ ಮಯ ಚಿನ್ಮಯ, ಷಟ್ ಪ್ಲಸ್ ಮುಖ ಷಣ್ಮುಖ, ಸಂಪತ್ ಪ್ಲಸ್ ಮೂಲ ಸಂಪನ್ಮೂಲ,
ತನ್ಮಯ. ಹೀಗೆ ಇಲ್ಲಿ ಮೊದಲನೇ ಉದಾಹರಣೆ ನೋಡಿ, ವಾಕ್ ಕ ಇದೆ, ಮಯ ಮ, ಪ ಪ ಬ ಬ ಮ, ಪ ವರ್ಗದ ಅನುನಾಸಿಕ ಅಕ್ಷರ ಇದು. ಕ ವರ್ಗಕ್ಕೆ ಅಂದ್ರೆ ಪ ವರ್ಗದ ಅನುನಾಸಿಕ ಅಕ್ಷರ ಬಂದಿದೆ. ಇವೆರಡು ಪರವಾದಾಗ ನಮಗೆ ಕ ವರ್ಗದ ಅನುನಾಸಿಕ ಅಕ್ಷರವೇ ಆದೇಶವಾಗಿ ಬರಬೇಕು, ಅದು ಬಂದಿದೆ. ತ ವರ್ಗ ಇಲ್ಲಿನ ತ ವರ್ಗದ ಮೊದಲನೇ ಅಕ್ಷರ ಏನಿದೆ ತ, ಇದಕ್ಕೆ ಮ ಅನ್ನೋ ಅನುನಾಸಿಕ ಅಕ್ಷರ ಪರವಾಗಿದೆ. ತ ವರ್ಗದ ಅನುನಾಸಿಕ ಅಕ್ಷರ ತ ತ ದ ದ ನ ನ ಆಗಿದೆ, ಹಾಗಾಗಿ ನ ಆದೇಶವಾಗಿ ಬಂದಿದೆ. ಹೀಗೆ ಪೂರ್ವಪದದ ಆದಿಯಲ್ಲಿರುವ ಕ ಚ ಟ ತ ಪ ವ್ಯಂಜನಗಳಿಗೆ ಯಾವುದೇ ಅನುನಾಸಿಕ ಅಕ್ಷರ ಪರವಾದರೂ ಅದೇ ವರ್ಗದ ಅನುನಾಸಿಕ ಅಕ್ಷರ ಆದೇಶವಾಗಿ ಬಂದರೆ ಅದನ್ನು ನಾವು ಅನುನಾಸಿಕ ಸಂಧಿ ಎಂದು ಕರೆಯುತ್ತೇವೆ. ಆದ್ಮೇಲೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನೀವು ಹೆಚ್ಚು ಕಮೆಂಟ್ಗಳನ್ನು ಮಾಡಿದರೆ ಹೆಚ್ಚು ಉದಾಹರಣೆಗಳನ್ನು ಬಳಸಿ ನಾನು ಇನ್ನೂ ಹೆಚ್ಚು ವಿಡಿಯೋಗಳನ್ನು ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇದರಿಂದ ನಾನು ಬೇರೆ ಬೇರೆ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆದ್ದರಿಂದ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನ್ನನ್ನು ಪ್ರೋತ್ಸಾಹಿಸಬೇಕಾಗಿದೆ. ಧನ್ಯವಾದ.